ಮೊಬೈಲ್ ಅಂಡರ್ 10K ಅಂತ ಅಂದ್ರೆ 10 ಅಥವಾ 12 ಅಂತ ಅನ್ಕೊಳ್ಳಿ. ಈ ಒಂದು ಪ್ರೈಸ್ ರೇಟ್ ಅಲ್ಲಿ ನೀವೇನಾದ್ರೂ ಮೊಬೈಲ್ ಹುಡುಕ್ತಿದ್ದೀರಾ? ಇವತ್ತು ನಾನು 5 ಫೋನ್ಗಳನ್ನ ಕಂಪೇರ್ ಮಾಡಿ ಹೇಳ್ತೀನಿ. ಈ ಒಂದು 5 ಫೋನ್ಗಳಲ್ಲಿ ನಿಮ್ಮ ಒಂದು ಪ್ರಿಫರೆನ್ಸ್ ಏನಿರುತ್ತೆ, ಆ ಒಂದು ಪ್ರಿಫರೆನ್ಸ್ ಗೆ ಸೂಟ್ ಆಗುವಂತಹ ಮೊಬೈಲ್ ನ ನೀವು ಪರ್ಚೇಸ್ ನ ಆರಾಮಾಗಿ ಮಾಡಬಹುದು. ಈ ಒಂದು ಕಂಪ್ಯಾರಿಸನ್ ಏನಿರುತ್ತೆ, ಇದು ಬ್ಯಾಟರಿ, ಡಿಸ್ಪ್ಲೇ, ಪರ್ಫಾರ್ಮೆನ್ಸ್ ಹಾಗೇನೆ ಒಂದು ಒಳ್ಳೆ ಅಪ್ಡೇಟ್ಸ್ ಎಲ್ಲಾದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಈ ಒಂದು ಪ್ರೈಸ್ ರೇಟ್ ಅಲ್ಲಿ ಯಾವ್ದು ನಿಮ್ಗೆ ಬೆಸ್ಟ್ ಮೊಬೈಲ್ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸ್ಯಾಮ್ಸಂಗ್ F06 ನ ಬಗ್ಗೆ ಮಾತಾಡೋಣ. ಈ ಒಂದು ಮೊಬೈಲ್ ನಲ್ಲಿ ನಮ್ಗೆ 6.7 ಇಂಚಸ್ ನ HD+ ಡಿಸ್ಪ್ಲೇ ಸಿಗ್ತಿದೆ. ಇದು 90 ಹರ್ಟ್ಸ್ ನ ಸಪೋರ್ಟ್ ಮಾಡುತ್ತೆ. ಹಾಗೇನೆ MediaTek Dimensity 6300 ಒಂದು ಪ್ರೊಸೆಸರ್ ನ ನಾವು ನೋಡ್ತಾ ಇದೀವಿ. ಈ ಪ್ರೈಸ್ ರೇಟ್ ಅಲ್ಲಿ ಎಲ್ಲಾ ಒಂದು ಮೊಬೈಲ್ಗಳು ಆಲ್ಮೋಸ್ಟ್ MediaTek Dimensity 6300 ಪ್ರೊಸೆಸರ್ ಜೊತೆನೆ ಬರುತ್ತೆ. ಸೊ ಈ ಪ್ರೈಸ್ ರೇಟ್ ಅಲ್ಲಿ ಅದೊಂದು ಜನರಲ್ ಆಗಿ ಕೊಡುವಂತಹ ಪ್ರೊಸೆಸರ್ ಅಂತಾನೆ ಅನ್ಕೊಳ್ಳಿ. ಇನ್ನು ಕ್ಯಾಮ್ರಾ ಬಗ್ಗೆ ನೋಡೋದಾದ್ರೆ 50 ಮೆಗಾ ಪಿಕ್ಸೆಲ್ ನ ಪ್ರೈಮರಿ ಕ್ಯಾಮ್ರಾ ಸಿಗ್ತಿದೆ. ಹಾಗೇನೆ 8 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಕ್ಯಾಮ್ರಾ ಕೂಡ ನಾವು ನೋಡ್ತಾ ಇದೀವಿ. 5000 mAh ನ ಒಂದು ಬ್ಯಾಟರಿ ನಮ್ಗೆ ಇದರಲ್ಲಿ ಸಿಗ್ತಿದೆ. ಬಟ್ ಏನಂತ ಅಂದ್ರೆ ಸ್ಯಾಮ್ಸಂಗ್ ಅಲ್ಲಿ ನೀವು ಯಾವುದೇ ಮೊಬೈಲ್ ತಗೊಳ್ಳಿ, ಅದು 10,000 ಆಗಿರ್ಬೋದು ಅಥವಾ 1,00,000 ಆಗಿರ್ಬೋದು, ಅವರು ಅಡಾಪ್ಟರ್ ನ ಕೊಡಲ್ಲ. ಅಡಾಪ್ಟರ್ ನ ನೀವು ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಸೊ 25 ವ್ಯಾಟ್ ಅಡಾಪ್ಟರ್ ಅರೌಂಡ್ ನಿಮ್ಗೆ ಒಂದು ₹1,000 ಒಳಗಡೆ ಸಿಗುತ್ತೆ. ಸೊ 1,000 ಎಕ್ಸ್ಟ್ರಾ ಆಗುತ್ತೆ ಈ ಒಂದು ಮೊಬೈಲ್ ನ ನೀವು ಪರ್ಚೇಸ್ ಮಾಡಿದ್ರೆ. ಹಾಗೇನೆ ಇದರಲ್ಲಿರುವಂತಹ ಯೂನಿಕ್ ಫೀಚರ್ ಏನು ಅಂತ ಅಂದ್ರೆ ಅಪ್ಡೇಟ್ಸ್. ನೀವು ಈ ಒಂದು ಮೊಬೈಲ್ ನ ತಗೊಂಡ್ರೆ 4 ವರ್ಷ ಅಪ್ಡೇಟ್ಸ್ ನಿಮ್ಗೆ ಸಿಗುತ್ತೆ. ಸೊ ಒಂದ್ ಸ್ವಲ್ಪ ಲಾಂಗ್ ಟರ್ಮ್ ಗೆ ನೀವೇನಾದ್ರೂ ಮೊಬೈಲ್ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಇದನ್ನ ಪರ್ಚೇಸ್ ಮಾಡಬಹುದು. ಇನ್ನು ಲಿಸ್ಟ್ ನಲ್ಲಿ ಇರುವಂತಹ ಎರಡನೇ ಫೋನ್ ಯಾವುದು ಅಂತ ಅಂದ್ರೆ Vivo T4 Lite ಅಥವಾ iQOO Z10 Lite ಅಂತ ಕೂಡ ಹೇಳ್ಬೋದು. ನೇಮ್ ಚೇಂಜ್ ಆಗಿದೆ, ಬಟ್ ಎರಡು ಮೊಬೈಲ್ ಒಂದೇ. 6.7 ಇಂಚಸ್ ನ HD+ ಡಿಸ್ಪ್ಲೇ ನಾವು ಇದರಲ್ಲಿ ನೋಡ್ತಾ ಇದೀವಿ. ಇದು 120 ಹರ್ಟ್ಸ್ ನ ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲೂ ಕೂಡ MediaTek Dimensity 6300 ಪ್ರೊಸೆಸರ್ ನ ನಾವು ನೋಡ್ತಾ ಇದೀವಿ. ಇನ್ನು ಈ ಒಂದು ಮೊಬೈಲ್ ನಲ್ಲಿರುವಂತಹ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ 50 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ನಮಗೆ ಇದರಲ್ಲೂ ನೋಡೋದಕ್ಕೆ ಸಿಗ್ತಿದೆ. ಹಾಗೆ 8 ಮೆಗಾ ಪಿಕ್ಸೆಲ್ ನ ಒಂದು ಫ್ರಂಟ್ ಕ್ಯಾಮ್ರಾನ ನಾವು ನೋಡ್ತಾ ಇದೀವಿ. ಸೊ ಬ್ಯಾಟರಿ ಬ್ಯಾಕಪ್ ಇದರಲ್ಲಿ ತುಂಬಾನೇ ಚೆನ್ನಾಗಿದೆ. 6000 mAh ನ ಒಂದು ಬ್ಯಾಟರಿ ಕೆಪಾಸಿಟಿ ನಾವು ಇದರಲ್ಲಿ ನೋಡ್ತಾ ಇದೀವಿ. ಹಾಗೇನೆ ಈ ಒಂದು ಬ್ಯಾಟರಿನ ಚಾರ್ಜ್ ಮಾಡೋದಕ್ಕೆ 15 ವ್ಯಾಟ್ ನ ಒಂದು ಚಾರ್ಜಿಂಗ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ 15 ವ್ಯಾಟ್ ಏನಿದೆ ಇದು ಸ್ಲೋ ಆಯ್ತು ಅಂತ ನನ್ಗನ್ಸುತ್ತೆ. ಸೊ ಈ ಮೊಬೈಲ್ ಅಲ್ಲಿ ಇರುವಂತಹ ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನು ಅಂತ ಅಂದ್ರೆ IP64 ನಮ್ಗೆ ಸಿಗ್ತಿದೆ. ಅದು ಬಿಟ್ರೆ ಡ್ರಾಬ್ಯಾಕ್ ಏನು ಅಂತ ಅಂದ್ರೆ ಇದರಲ್ಲಿ 15 ವ್ಯಾಟ್ ಇರೋದು ಮೊಬೈಲ್ ನ ಚಾರ್ಜ್ ಮಾಡೋದಕ್ಕೆ ಆಲ್ಮೋಸ್ಟ್ 1 ಇಂದ 2 ಅವರ್ಸ್ ತಗೊಂಡ್ಬಿಡುತ್ತೆ. ಸೊ ಇದೊಂದು ಸ್ವಲ್ಪ ಡ್ರಾಬ್ಯಾಕ್ ಅಂತ ನನ್ಗನ್ಸುತ್ತೆ. ಇನ್ನು ಮುಂದಿನ ಸ್ಮಾರ್ಟ್ ಫೋನ್ ಯಾವುದು ಅಂತ ಅಂದ್ರೆ Poco C85. ಸೊ ಈ ಒಂದು ಮೊಬೈಲ್ ನ ಫೀಚರ್ಸ್ ನ ನೋಡೋದಾದ್ರೆ ಇದರಲ್ಲಿ ನಮ್ಗೆ 6.9 ಇಂಚಸ್ ನ ಒಂದು ಬಿಗ್ ಡಿಸ್ಪ್ಲೇ ಸಿಗ್ತಿದೆ. ಹಾಗೆ ಇದು 120 ಹರ್ಟ್ಸ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನು ಈ ಒಂದು ಮೊಬೈಲ್ ಅಲ್ಲೂ ಕೂಡ 6300 MediaTek ಪ್ರೊಸೆಸರ್ ನ ನಾವು ನೋಡ್ತಾ ಇದೀವಿ. ಹಾಗೇನೆ ಇದರಲ್ಲಿ 6000 mAh ನ ಒಂದು ಬ್ಯಾಟರಿ ಕೆಪಾಸಿಟಿ ನಮ್ಗೆ ಸಿಗ್ತಿದೆ. ಈ ಒಂದು ಬ್ಯಾಟರಿನ ಚಾರ್ಜ್ ಮಾಡೋದಕ್ಕೆ 33 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ನಮ್ಗೆ ಸಿಗ್ತಿದೆ. ಇನ್ನು ಔಟ್ ಆಫ್ ದಿ ಬಾಕ್ಸ್ Android 16 ನ ಜೊತೆಗೆ 50 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಜೊತೆಗೆ ಈ ಒಂದು ಮೊಬೈಲ್ ನ ನಾವು ನೋಡ್ತಾ ಇದೀವಿ. ಸೊ ನಿಮ್ಗೇನಾದ್ರೂ ದೊಡ್ಡ ಡಿಸ್ಪ್ಲೇ ಬೇಕು, ಹಾಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇರಬೇಕು ಅಂತಂದ್ರೆ ಈ ಒಂದು ಮೊಬೈಲ್ ಗೆ ಆರಾಮಾಗಿ ಹೋಗಬಹುದು. ಸೊ ಸೆಕೆಂಡ್ ಫೋನ್ ಯಾವುದು ಅಂತ ಅಂದ್ರೆ Realme P3 Lite. ಡಿಸೈನ್ ವೈಸ್ ಇದು ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಒಂದು ಪ್ರೀಮಿಯಂ ಮೊಬೈಲ್ ತರ ಫೀಲ್ ಕೊಡುತ್ತೆ. 6000 mAh ಬ್ಯಾಟರಿನ ನಾವು ಇದರಲ್ಲಿ ನೋಡ್ತಾ ಇದೀವಿ. ಹಾಗೆ ಇದನ್ನ ಚಾರ್ಜ್ ಮಾಡೋದಕ್ಕೆ 45 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ನಮಗೆ ಇದರಲ್ಲಿ ಸಿಗ್ತಿದೆ. ಇದರಲ್ಲೂ ಕೂಡ 50 ಮೆಗಾ ಪಿಕ್ಸೆಲ್ ನ ಪ್ರೈಮರಿ ಕ್ಯಾಮ್ರಾ ಸಿಗ್ತಿದೆ. ಹಾಗೆ ಸೇಮ್ ಪ್ರೊಸೆಸರ್ 6300 ಒಂದು ಪ್ರೊಸೆಸರ್ ನಾವು ನೋಡ್ತಾ ಇದೀವಿ. ಒಂದು 15K ಪ್ರೈಸ್ ರೇಟ್ ಅಲ್ಲಿ ಒಂದು ಓವರ್ ಆಲ್ ಬ್ಯಾಲೆನ್ಸ್ಡ್ ಫೋನ್ ನಿಮ್ಗೆ ಏನಾದ್ರು ಬೇಕು ಅಂತಾದ್ರೆ ಆರಾಮಾಗಿ ನೀವು Realme P3 Lite ನ ಪರ್ಚೇಸ್ ಮಾಡಬಹುದು. ಇನ್ನು ಲಿಸ್ಟ್ ನಲ್ಲಿ ಇರುವಂತಹ ಮೊದಲನೇ ಸ್ಮಾರ್ಟ್ ಫೋನ್ ಯಾವುದು ಅಂತಂದ್ರೆ Moto G35 5G. ಬಟ್ ಏನಂತಂದ್ರೆ ಈ ಮೊಬೈಲ್ ಲಾಂಚ್ ಆಗಿ ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ಆಗಿದೆ. ಸೊ ಅಪ್ಡೇಟ್ ಏನಾದ್ರು ನಿಮ್ಮ ಒಂದು ಪ್ರಿಯಾರಿಟಿ ಆಗಿದ್ರೆ ಈ ಮೊಬೈಲ್ ನ ಅವಾಯ್ಡ್ ಮಾಡಿ Realme ಮೊಬೈಲ್ ಗೆ ನೀವು ಹೋಗ್ಬೋದು. ಇಲ್ಲ ಅಂದ್ರೆ ಅಪ್ಡೇಟ್ಸ್ ಬೇಕು ಅಂತಂದ್ರೆ Samsung ಮೊಬೈಲ್ ಗೆ ಹೋಗ್ಬೋದು. ಅದು ಬಿಟ್ರೆ ಬೇರೆ ಫ್ಯೂಚರ್ಸ್ ಏನಿದೆ ಅದೊಂದೊಳ್ಳೆ ಬ್ಯಾಲೆನ್ಸ್ಡ್ ಫೋನ್ ಆಗಿರುತ್ತೆ. ಸೊ ಈ ಒಂದು ಮೊಬೈಲ್ ನಲ್ಲಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಪ್ರೊಸೆಸರ್ ನ ನಾವು ನೋಡ್ತಾ ಇದೀವಿ. ಇದರಲ್ಲಿ ಯೂನಿಸಾಕ್ ನ ಒಂದು ಪ್ರೊಸೆಸರ್ ಸಿಗುತ್ತೆ. T760 ಒಂದು ಪ್ರೊಸೆಸರ್ ನ ನಾವು ಇದರಲ್ಲಿ ನೋಡ್ತಾ ಇದೀವಿ. ಹಾಗೆ ಈ ಒಂದು ಮೊಬೈಲ್ ನಲ್ಲಿ ನಾವು ಫುಲ್ HD+ ಡಿಸ್ಪ್ಲೇ ನ ನೋಡ್ತಾ ಇದೀವಿ. ಸೊ ನಾರ್ಮಲ್ ಆಗಿ ಬೇರೆ ಮೊಬೈಲ್ ಏನಿತ್ತು ಅದರಲ್ಲಿ ಫುಲ್ HD ನಮಗೆ ಸಿಗ್ತಿರ್ಲಿಲ್ಲ. ಬಟ್ ಈ ಒಂದು ಮೊಬೈಲ್ ಅಲ್ಲಿ ಫುಲ್ HD ಡಿಸ್ಪ್ಲೇ ನಮಗೆ ಸಿಗ್ತಿದೆ. ಹಾಗೆ ಇದು 120 ಹರ್ಟ್ಸ್ ನ ಸಪೋರ್ಟ್ ಮಾಡುತ್ತೆ. ಒಂದು ಪ್ಯೂರ್ ಕ್ಲೀನ್ UI ನ ಜೊತೆಗೆ 50 ಮೆಗಾ ಪಿಕ್ಸೆಲ್ ನ ಬ್ಯಾಕ್ ಕ್ಯಾಮ್ರಾ, 5000 mAh ಬ್ಯಾಟರಿ, ಹಾಗೆ 20 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ನಾವು ಇದರಲ್ಲಿ ನೋಡ್ತೀವಿ. 20 ವ್ಯಾಟ್ ಏನು ಫಾಸ್ಟ್ ಚಾರ್ಜಿಂಗ್ ಅಲ್ಲ, ಓಕೆ, ಬಟ್ ಬ್ಯಾಕ್ ಲೆದರ್ ಫಿನಿಶ್ ಕೂಡ ನಾವು ಇದರಲ್ಲಿ ನೋಡ್ತಾ ಇದೀವಿ. ಇದು ಕೂಡ ಲುಕ್ ಅಂಡ್ ವೈಸ್ ಒಂದು ಪ್ರೀಮಿಯಂ ಡಿಸೈನ್ ನ ಜೊತೆಗೆ ಬರುತ್ತೆ. ಸೊ ಇಷ್ಟೆಲ್ಲಾ ಮೊಬೈಲ್ ಹೇಳಿದ್ರು ನೀವು ಇನ್ನ ಕನ್ಫ್ಯೂಷನ್ ಅಲ್ಲಿ ಇದೀರಾ ಅಂತ ಅಂದ್ರೆ ಒನ್ ವರ್ಡ್ ಆನ್ಸರ್ ಕೊಡ್ತೀನಿ ನೋಡಿ. ಸೊ ನಿಮ್ಗೆ ಏನಾದ್ರೂ ಬ್ಯಾಟರಿ ಕೆಪಾಸಿಟಿ ಚೆನ್ನಾಗಿರ್ಬೇಕು, ಫಾಸ್ಟ್ ಚಾರ್ಜಿಂಗ್ ಇರಬೇಕು ಅಂತ ಅಂದ್ರೆ Realme P3 Lite ಕಡೆ ಹೋಗ್ಬೋದು. ಆರಾಮಾಗಿ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಬಹುದು. ಹಾಗೆ ನಿಮ್ಗೆ ಏನಾದ್ರೂ ಕ್ಲೀನ್ UI ಬೇಕು ಅಂತ ಅಂದ್ರೆ ನೀವು ಆರಾಮಾಗಿ ಸ್ಯಾಮ್ಸಂಗ್ ಮೊಬೈಲ್ ನ ತಗೋಬಹುದು. ಇಲ್ಲ ಅಂತ ಅಂದ್ರೆ ಮೋಟೋ ಮೊಬೈಲ್ ಏನ್ ಹೇಳಿದೆ ಅದನ್ನ ತಗೋಬಹುದು. ಯಾಕಂದ್ರೆ One UI ಕೂಡ ತುಂಬಾನೇ ಚೆನ್ನಾಗಿದೆ. ಏನಾದ್ರೂ ಗೇಮಿಂಗ್ ಗೆ ಮೊಬೈಲ್ ನ ಹುಡುಕ್ತಾ ಇದೀನಿ ಅಂತ ಅಂದ್ರೆ iQOO Z10 Lite ಕಡೆ ಹೋಗ್ಬೋದು. ಇಲ್ಲ ಅಂತಂದ್ರೆ Poco ಮೊಬೈಲ್ ಕಡೆ ಕೂಡ
ಹೋಗ್ಬೋದು. ಅಷ್ಟೇ ಅಲ್ಲ, ಒಂದ್ ಒಳ್ಳೆ ಬಿಗ್ ಬ್ಯಾಟ್ರಿ ವಿತ್ ಫಾಸ್ಟ್ ಚಾರ್ಜಿಂಗ್ ಬೇಕು ಅಂದ್ರೂ ಕೂಡ ನೀವು ಪೋಕೋ ಕಡೆ ಹೋಗ್ಬೋದು. ಸೊ ನಿಮಗೆ ಯಾವ ಒಂದು ಫೋನ್ ಬೆಸ್ಟ್ ಅಂತ ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಯ್ತಾ? ವಿಡಿಯೋ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.